ಆಯತಿನ ಒಂದು ಪಂಡಿತರು ಹೇಳ್ತಾರ, ಶೇಖ್ ಅಬ್ದುಲ್ ಹಕ್ ಮುಹದ್ದಿಸಿ ದಹಲ್ವಿ ತಮ್ಮ ಪುಸ್ತಕದಲ್ಲಿ ಹೇಳ್ತಾರ, ಮದಾರಿಜುನ್ ನಬುವ್ವ. ಆ ಪುಸ್ತಕ 2 ಭಾಗದಾಗೈತಿ ಜಿಲ್ದಿನಲ್ಲಿ. ಪ್ರಥಮ ಜಿಲ್ದಿನಲ್ಲಿನೇ ಪ್ರಥಮ ಅಕ್ಷರನೇ ಈ ವಾಕ್ಯ, ಈ ಆಯತ್ ಬರ್ತಾವ. ವಲ್ ಅವ್ವಲು ವಲ್ ಆಖಿರು ವಲ್ ಝಾಹಿರು ವಲ್ ಬಾತಿನು. ಅಂದ್ರೆ ಈ ವಾಕ್ಯ ಕೇವಲ ಅಲ್ಲಾಹನಿಗೆ ಸಲ್ಲಿತು ಮಾತ್ರ ಅಲ್ಲ. ಅಲ್ಲಾಹನೇ ಪ್ರಥಮ, ಅಲ್ಲಾಹನೇ ಕೊನೆ, ಅಲ್ಲಾಹನೇ ಜಾಹಿರ್, ಅಲ್ಲಾಹನೇ ಬಾತಿನ್, ಎಲ್ಲಾ ವಸ್ತುಗಳ ಬಗ್ಗೆ ಅಲ್ಲಾಹನಿಗೆ ಜ್ಞಾನ ಇದೆ ಅಂತ ಎಲ್ಲರ ಅರ್ಥ ವಿವರಣೆ ನೀಡಿದ್ರೆ, ಅದ್ರ ಹೊರತಾಗಿ ಇವರು ಅರ್ಥ ವಿವರಣೆ ಮಾಡ್ತಾರ. ಹುವಲ್ ಅವ್ವಲು ಅಂದ್ರೆ ಎಲ್ಲಕ್ಕಿಂತ ಪ್ರಥಮವಾಗಿ ನಮ್ಮ ಸರ್ಕಾರ ದೋಜಹಾನ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಎಲ್ಲದಕ್ಕಿಂತ ಅಂತಿಮ ಅಂದ್ರೂ ಅವರೇ. ये दुनिया में जाहिर है सो भी वो नोचो, ये दुनिया के बातिन में सो नोचो, और ये सबका इल्म सरकार रखते, यानी अल्लाह और रसूल रखते, अल्लाह और रसूल रखते. अब अव्वल कैसा? ಅಲ್ಲಾಹ ತಾನಿರುವಿಕೆಯಲ್ಲಿ ಪ್ರಥಮ, ತಾನೇನಿದ್ದಾನಲ್ಲ ಅದು ಯಾವಾಗ್ಲಿದ್ದ ಇದ್ದಾನೋ, ಯಾವತ್ತಿದ್ದ ಇದ್ದಾನೋ, ಹೆಂಗಿದ್ದಾನೋ ಅದನ್ನೇ ಗೊತ್ತದ. ಇನ್ನುವರೆಗೆ ಯಾರಿಗೂ ಗೊತ್ತಿಲ್ಲ ಆತ ಯಾವಾಗ್ಲಿದ್ದ ಇದ್ದಾನ. ಮತ್ತೆ ಪ್ರಥಮ ಸರ್ಕಾರ ಹೆಂಗಾದ್ರಂದ್ರೆ, ಪ್ರಥಮ ಅಲ್ಲಾಹ ತನ್ನ ಹೊರತು ಬೇರೆಯನ್ನು ಸೃಷ್ಟಿಸಿದಲ್ಲ, ತಾನು ಸೃಷ್ಟಿಸಿದಂತಹ ಸೃಷ್ಟಿಯಲ್ಲಿ ಪ್ರಥಮ ಸೃಷ್ಟಿ ಸರ್ಕಾರದು ಅಜಹಾನ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅವನು ತನ್ನಷ್ಟಕ್ಕೆ ತಾನು ಇರುವಿಕೆಯಲ್ಲಿ ಪ್ರಥಮವಾದ್ರೆ ಇವರು ಸೃಷ್ಟಿಯಲ್ಲಿ ಪ್ರಥಮ. ನೋಡು ಅರ್ಥ. ಪಂಡಿತರು ಅದಕ್ಕಾಗಿ ಪಂಡಿತರ ಬಗ್ಗೆ ಕೇಳ್ಕೋಬೇಕು, ಗುರುಗಳ ಬಗ್ಗೆ ಕೇಳ್ಕೋಬೇಕು. ನಾವು ಓದಿದ್ರೆ ಅರ್ಥ ಆಗೋದಿಲ್ಲ. ಇವೆಲ್ಲ ಬೇಡ ನಾನು ಹೇಳೋದು. ಈಗ ನಮಗೆ ಎಷ್ಟು ಅವಶ್ಯಕತೆ ಐತೆ ಅದ್ರ ಬಗ್ಗೆ ನಾವು ವಿಚಾರ ಮಾಡೋಣ. ನಾನು ಜೀವ ಕೊಟ್ಟೆ, ನಾನು ನಿನಗೆ ದೇಹ ಕೊಟ್ಟೆ, ನಿನ್ನ ಸೃಷ್ಟಿಸಿದೆ ಅಂತ. ನೋಡು, ಈಗ ನಾವು ಪ್ರಪಂಚದಲ್ಲಿ ಇದೀವಿ, ಎಲ್ಲರೂ ಇದೀವಿ ಇಲ್ಲಿ. ನಾವು ಇವತ್ತೈದೀವಿ ಅಂದ್ರೆ ನಾಳೆ ಸಾಯೋದನ್ನು ಖಚಿತ, ಹೌದಾ? ಇಲ್ಲಿ ಯಾರು ತಳ ಊರಿ 100 ವರ್ಷ 1000 ವರ್ಷ ಶತಮಾನಗಳವರೆಗೆ ಇರಾಕ್ ಯಾರೂ ಸಾಧ್ಯ ಇಲ್ಲ. ಎಲ್ಲಾರು ಬಂದ್ರು, ಎಲ್ಲಾರು ಹೋದ್ರು. ಹುಟ್ಟು ಅನಿಶ್ಚಿತ, ಸಾವು ಖಚಿತ. इंसान जब जमीन पे पैदा हुआ तो उसकी दलील ने मरता. ಏನಪ್ಪ, ದೇವರು ನಂಬಲಾರ್ದಂತ ಅನಾಸ್ತಿಕ, ನಾಸ್ತಿಕ ಅಂತ. ನಾಸ್ತಿಕ ಅಂದ್ರೆ ಅಲ್ಲಾಹನ ಇರುವಿಕೆನೇ ಅವನು ಸ್ವೀಕಾರ ಮಾಡೋದಲ್ಲ. ಅಲ್ಲಾಹನೇ ಇಲ್ಲ ಅಂಬ ಸತಿ ಈ ಜಗತ್ನಾಗ ಐದಾರ. ಅಂತ ನಾಸ್ತಿಕನು ಸಾವಿಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಹೇಳ್ತಾನೆ ಯಾರನ್ನ? ಅಲ್ಲಾ ಇಲ್ಲ ಅಂತ ಹೇಳ್ಬೋದು, ರಸೂಲ್ ಇಲ್ಲ ಅನ್ನೋರು ಸಿಗ್ಬೋದು ನಿಮ್ಗೆ, ಅನೌಜುಬಿಲ್ಲ. ಆದ್ರೆ ಸಾವಿಲ್ಲಪ್ಪ ಅನ್ನೋ ಹೇಳೋರು ಯಾರು ಇಲ್ಲ. ಯಾಕಂದ್ರೆ ಸಾವೆಂಬುದು ಅಷ್ಟು ಖಚಿತ, ಯಾರು ಅಲ್ಲ ಗಿಳಿಯಾಕ ಸಾಧ್ಯನೇ ಇಲ್ಲ. ಇಲ್ಲಿ ಹುಸೇನ್ ಸಾಬ್ರಿಗೂ ಸಾವು ಬಂತು, ಹೌದಾ? ಎಲ್ಲಾರು ಬಂದ್ರು, ಎಲ್ಲಾರು ಬಂದಂಗ ಹೋದ್ರು, ಇವ್ರ ಸತಿ ಹೋದ್ರು. ಇಲ್ಲಿ ಸಾವು ಬಂದ್ರೆ ಅವ್ರು ಹೋಗ್ಯಾರಂತ ಅರ್ಥ ಅಂದ್ರೆ ಅವ್ರು ಇಲ್ಲಿ ಇಲ್ಲ ಅಂತ ಅರ್ಥ ಅಲ್ಲ. ಸಾವು ಬಂದೈತಪ್ಪ ಅಂದ್ರೆ ಅವ್ರು ಹೋಗ್ಯಾರಂದ್ರೆ ಇದರ ಅರ್ಥ ಇಲ್ಲಿ ಇಲ್ಲ ಅಂತ ಅಲ್ಲ. ಒಂದು ವಿಚಾರ ಮಾಡಿ, ಅವ್ರು ಇಲ್ಲಿಂದ ಹೋದ್ರು, ಇಲ್ಲಿ ಬರಲಾರ್ದಿದ್ರು, ನೀವು ಸ್ವಲ್ಪ ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ಇಲ್ಲಿ ಬಂದಿದ್ರು ಹೋದ್ರು ಅಂತ ನಮಗ್ ಗೊತ್ತೈತಿ. ಇಲ್ಲಿ ಬರ್ಲಾರ್ದ ಮುಂಚೆ ಎಲ್ಲಿದ್ರು? ಇದು ಭೂಲೋಕ ಇದೆ, ಹೌದಾ? आलमे शहादत है. इंसान की तखलीक आलमे शहादत से नहीं शुरू होती. आलम में आया नहीं इंसान, आके चले गया. ನಾನು ಸಿನ್ನನೂರ್ಲಿಂದ ಇಲ್ಲಿ ಬಂದಿನಿ, ಬೆಳಿಗ್ಗೆ ಊರ್ ಬಿಟ್ಟು ಹೋಗ್ತೀನಿ. ಇಲ್ಲಿ ಊರ್ ಬಿಟ್ಟು ಹೋಗಿನಿ ಅಂತ ಇದ್ರ ಅರ್ಥ ಇಲ್ಲ, ಇದಲ್ಲ ಆತರ ಇಲ್ಲನೇ ಇಲ್ಲ ಅಂತ. ನೀವು ಸುರುಗುಪ್ಪಿ ಬಿಟ್ಟು ಹೋಗ್ಯಾನ. ನಾನು ಯಾವ ರೀತಿ ಈ ಸುರುಗುಪ್ಪಿಗೆ ಬರ್ಲಾರ ಮುಂಚೆಕ ನಾನು ಇದ್ದೆ. ನಾನು 4 ಗಂಟೆಗೆ ಇಲ್ಲಿ ಬಂದೆ. 4 ಗಂಟೆಗೆ ಇಲ್ಲಿ ಬರ್ಲಾರ ಮುಂಚೆಗೂ ನಾನು ಇದ್ದೆ, ಆದ್ರೆ ನಿಮಗೆ ಕಣ್ಣಿಗೆ ಕಂಡಿದ್ದಿಲ್ಲ. ಅದೇ ರೀತಿ ಮನುಷ್ಯ 70 ವರ್ಷದಿಂದ ಬಂದಿದ್ದ ಹುಸೇನ್ ಸಾಬ್ ಈಗ ಹೋದ. ಇದ್ರ ಅರ್ಥ ಏನ? 70
ಆತ ಇದ್ದಿಲ್ಲ ಅಂತ ಅರ್ಥ ಅಲ್ಲ. ಆತ ಎಲ್ಲಿದ್ದ ಬಂದಿದ್ದ. ನಮ್ಮ ಇಸ್ಲಾಮಿಕ್ ತಾಲೀಮಾತಿನ ಪ್ರಕಾರ, ಇಸ್ಲಾಮಿಕ ಬೋಧನೆ ಪ್ರಕಾರ ಹೆಂಗಿಲ್ಲಿ ಪ್ರಪಂಚದ ಭೂಲೋಕ ಆಯ್ತು, ಇದಕ್ಕಿಂತ ಮುಂಚೆಗ ಮಾನವನ ಸೃಷ್ಟಿ ಮೊದಲೇ ಯಾವಾಗ ಆಯ್ತು. ಈಗ ನೋಡಿ, ಅದಕ್ಕಿಂತ ಮುಂಚೆಕ ಈಗ ಸಾವು ಬಂದೈತಲ್ಲ, ಸಾವು ಅಂದ್ರೆ ಏನ್ ನಿಮ್ಗೆ ಗೊತ್ತಾ? ಸಾವಿನ ವ್ಯಾಖ್ಯಾನ ಯಾರನ್ನ ಹೇಳ್ತೀರಾ? ಸಾವು ಅಂದ್ರೆ ಏನಪ್ಪ? मौत बोले तो क्या क्या मौत बोले तो क्या फना होना, नीच तो नाबूद होना, क्या मिट के जाना, क्या मौत का मतलब क्या? ಸಾವು ಅಂದ್ರೆ ಏನಪ್ಪ ಮನುಷ್ಯ? ಸಾವಂದ್ರೆ ನಶಿಸಿ ಹೋಗುವುದಕ್ಕೆ ಸಾವು ಅನ್ನೋದಿಲ್ಲ. ಸಾವಂದ್ರೆ ನೀಸ್ತು ನಾಬೂದಾದಕ್ಕೆ ಸಾವು ಅನ್ನೋದಿಲ್ಲ. ಸಾವು ಅನ್ಬೇಕಾದ್ರೆ, ಸಾವು ಏನಂತ ತಿಳ್ಕೋಬೇಕಾದ್ರೆ, ಸಾವಿನಕ್ಕಿಂತ ಮುಂಚೆಕ ಜೀವಂತ ವ್ಯಕ್ತಿ ಸಾಯ್ತಾನ, ಹೌದಾ? ಸತ್ತ ನಿರ್ಜೀವ ವಸ್ತಿ ಸಾಯದಲ್ಲ, ಜೀವಂತ ವ್ಯಕ್ತಿ ಸಾಯ್ತಾನ. ಈಗ ಸಾವು ಅಂದ್ರೆ ಏನಪ್ಪಾ ಅಂದ್ರೆ, ಸಾವು ನಾವು ಅರ್ಥ ಮಾಡ್ಕೋಬೇಕು. ಏನಂದ್ರೆ ಅದಕ್ಕಿಂತ ಪೂರ್ವದಲ್ಲಿ ಜೀವನ ಅಂಬದು ಏನಪ್ಪ, ಹೌದಾ? ಜೀವ ಅಂತ ಪ್ರತಿಯೊಬ್ಬ ಮಾನವನಿಗೆ, ಮನುಷ್ಯನೇ ತಾಯಿಯ ಗರ್ಭದಲ್ಲಿ ಜೀವ ಬರ್ತದೆ. 40 ಯಾವಾಗ 4 ತಿಂಗಳ ಪೂರ್ಣಗೊಳ್ತದೆ ತಾಯಿ ಗರ್ಭದಲ್ಲಿ, ಅವಾಗ ಆತಗ ಜೀವದ ಸೃಷ್ಟಿ ಆಗ್ತದೆ. ಆ ಜೀವನಕ್ಕ ನಾಶ ಯಾವಾಗ ಅಂದ್ರೆ, ಸಾವು ಯಾವಾಗ ಅಂದ್ರೆ, ನಾವೇನ್ ಕುಣಿಗೆ ಹೋಯ್ತೇವಲ್ಲ ಅದರ ಅರ್ಥ ಇದು ಜೀವ ಹೋಯ್ತಂತ. ಒಟ್ಟಾಗ ಜೀವ ಬಂದ್ ಅಂದ್ರೆ, ಜೀವ ಅಂದ್ರೆ ಏನು? ಮನುಷ್ಯನ ಒಂದು ವ್ಯಾಖ್ಯಾನ ಏನಪ್ಪಾ ಅಂದ್ರೆ, ಜೀವ ಅಂದ್ರೆ ಈ ಮನುಷ್ಯನ ದೇಹ, ರಾಜಸಾಬ್, ಇದು ಕೈ, ಕಾಲು, ಕಣ್ಣು, ಮೂಗು, ಬಾಯಿ, ಹಲ್ಲು, ಕೂದಲು, ಇವೆಲ್ಲ ಏನಪ್ಪಾ ಅಂದ್ರೆ ಇದು ದೇಹ. ಮನುಷ್ಯ ನೀವೇನು ಹುಸೇನ್ ಸಾಬ್ ಸತ್ತ ಅಂದಾಗ ಇವೆಲ್ಲ ಇದ್ದು ಇಲ್ಲ, ಇವನ್ನೆಲ್ಲ ಒಯ್ದು ನೀವು ಮಣ್ಣಾಗ ಹಾಕಿ ಬಂದಿರಿ. ಇವೇನು ಎಲ್ಲಿ ಹೋಗಿದ್ದಿಲ್ಲ. ಅವೆಲ್ಲ ಇದ್ರು ಇದು ಸಾವು ಬಂದದಂತ ನಿರ್ಣಯಿಸಿದ್ವಿ ನಾವು, ಈತ ಸತ್ತ ಅಂತ ನಿರ್ಣಯಿಸಿದ್ವಿ, ಹೌದಾ? ಸತ್ತ ಅಂತ ತಿಳ್ಕೊಂಡು ಮಣ್ಣಾಗ ಹಾಕಿದ್ವಿ, ಹೌದಾ? ಪ್ರತಿಯೊಬ್ಬರು ನಮ್ಗಿನೂ ಅದೇ ಮಾಡ್ತಿದ್, ನೀವು ನಿಮ್ಗೂ ಅದೇ ಆಗ್ತದೆ. ಎಲ್ಲಾರ ಜೀವನದಾಗ ಇದೇನು ಬಿಟ್ಟಪ್ನಲ್ಲ. ಅಂದ್ರೆ ಇಲ್ಲಿ ಸಾವು ಅಂತ ಹೆಂಗ ನಾವು ಅರ್ಥ ಮಾಡ್ಕೊಂತೀವಿ ಅಂದ್ರೆ, ಅದ್ರ ಪೂರ್ವದಲ್ಲಿ ಜೀವನ ಅಂದ್ರೆ ಏನಂತ ತಿಳ್ಕೊಬೇಕಾಗ್ತದೆ. ಜೀವನ ಅಂದ್ರೆ ಈ ದೇಹ, ಮತ್ತು ಸಾವು ಬಂದಾಗ ಏನ ಅದನ್ನು ತ್ಯಜಿಸಿ ಹೋಗಿತ್ತು? ಕೈ, ಕಾಲು, ಕಣ್ಣು, ಮೂಗು, ಎಲ್ಲ ದೇಹನೇ ಇತ್ತು. ಆದ್ರೆ ಸಾವು ಅಂತಾರೆ, ನನ್ನ ಜೀವನ ಅಂದ್ರೆ ಈ ದೇಹ ಮತ್ತು ಆತ್ಮಗಳ ಮಿಲನ ಜೀವ. ಇಲ್ಲಿ ಆತ್ಮ ಬೇರೆ, ಇಲ್ಲಿ ಜೀವ ಬೇರೆ. ಈ ಜೀವ ಮತ್ತು ಆತ್ಮ ಕಲಿತ್ರೆ ಮನುಷ್ಯನ ಜೀವ ಬಂತಪ್ಪ. ಯಾವಾಗ ಬರ್ತೈತೆ? ಒಂದು ಮಾಂಸದ ಮುದ್ದೆಯಾದಂತ ಒಂದು ಮಾಂಸದ ಮುದ್ದೆಗೆ ತಾಯಿಯ ಗರ್ಭದಲ್ಲಿ 40 ದಿನ ಆದ ತಕ್ಷಣ ಪರಮಾತ್ಮ ರೂಹ್ ಎಂಬುದಾಗ್ತಾನೆ. ಅದರಾಗ ರೂಹ್ ಅಂತ ಹಾಕಿದಾಗ ಮಾತ್ರ ಆ ಮಾಂಸದ ಮುದ್ದೆ ಹೋಗಿ ಅದು ಒಂದು ಜೀವಾತ್ಮ, ಒಂದು ಜೀವಿ ಅಂತ ಪರಿಗಣಿಸಲ್ಪಡ್ತದೆ. ಅದೇ ರೀತಿ ಮನುಷ್ಯನ ಸಾವು ಅಂದ್ರೆ ಅದು 20 ವರ್ಷಕ್ಕೆ ಬರ್ತೋ, 50 ವರ್ಷಕ್ಕೆ ಬರ್ತೋ, 80 ವರ್ಷಕ್ಕೆ ಬರ್ತೋ, ಯಾವಾಗ ದೇಹದಿಂದ ಅದೇ ಆತ್ಮ, ಯಾವ ಆತ್ಮ ಬಂದು ದೇಹಕ್ಕೆ ಸೇರಿದಾಗ ಅದು ಜೀವಿ ಅಂತ ಅನ್ಸಂದಿದ್ದ, ಆ ಜೀವಿಯಿಂದ, ಆ ಜೀವಿಯ ದೇಹದಿಂದ, ಇಲ್ಲಿ ಜೀವಿ ಅಂದ್ರೆ ದೇಹ ಬೇರೆ ಆತ್ಮ ಬೇರೆ, ಎರಡು ಸೇರಿದ್ರೆ ಜೀವ. ಇದು ಎರಡೇ ಒಂದು ಸಮ್ಮಿಲನ, ದೇಹ ಮತ್ತು ಆತ್ಮದ ಸಮ್ಮಿಲನ ಒಂದು ಜೀವಿ ಅಥವಾ ಜೀವಾಣು. ಯಾವ ರೀತಿ ಆತ್ಮ ಬಂದು ದೇಹಕ್ಕೆ ಸೇರಿದಾಗ ಅವನಿಗೆ ಜೀವ ಎಂಬುದು ಬಂದಿತ್ತು, ಅದೇ ರೀತಿ ಯಾವಾಗ ದೇಹವನ್ನು ಈ ಆತ್ಮ ತ್ಯಜಿಸ್ತೈತೋ ಅವಾಗ ಅದಕ್ಕೆ ಸಾವು ಎಂಬುದು ಅದೇ ಸಾವು. ದೇಹದಿಂದ ಆತ್ಮ ಪಡೆದೈತಲ್ಲ, ಆ ಪಡುವಿಕೆಗೆ ಸಾವು ಎಂಬುದು. ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ, ಮನುಷ್ಯ ಸಾಯ್ಬೇಕಾದ್ರೆ ಕನಿಷ್ಠ ಪಕ್ಷ ಎರಡು ಇದಿರ್ತಾವ ಕಾರಣಗಳು ಸಾವಿಗೆ. ಈಗ ಇವ್ರು ತಂದೆ ತೀರ್ಕೊಂಡ, ಎದಕ್ ತೀರ್ಕೊಂಡ? ಎರಡರಾಗ ಒಂದಿರ್ತದೆ. ಒಂದೇನಪ್ಪ, ವಯಸ್ಸಾಗಿತ್ತಪ್ಪ ತೀರ್ಕೊಂಡ.
ಇನ್ನಪ್ಪ ಯಾವ್ದನ್ನ ಬ್ಯಾನೆ ಬಂದು ತೀರ್ಕೊಂಡ, ಹೌದಾ? ಇಲ್ಲಿದ್ರೆ ಯಾವ್ದನ್ನ ದುರ್ಘಟನೆ ಆಗಿ ತೀರ್ಕೊಂಡ. ಈ ವ್ಯಕ್ತಿ ಯಾಕೆ ತೀರ್ಕೊಂಡ ನೋಡು ಮನುಷ್ಯ. ನಾವ್ ಈಗೇನೆಲ್ಲ ಒಂದು ಮಾತನ್ನು ವಿಶಾಲವಾಗಿ ಗ್ರಹಿಕೆ ಮಾಡ್ಬೇಕಾಗತ್ತೆ. ಸತ್ತ ಬದುಕಿದ, ಆತ ಬದುಕಿದನಿಲ್ಲ ಖಬರ್ನಾಗ, ಈತ ಬದುಕಿದನಿಲ್ಲ, ಈಗ ನಾವು ಖಾತೆ ಮಾಡಿದ್ವಿ ನೋಡಿದಿ ಇಲ್ಲ, ಇವೆಲ್ಲ ಪ್ರಶ್ನೆಗೆ ನಾವೇ ಉತ್ತರ ಕಂಡ್ಕೊಳ್ಬಹುದು ಯಾವಾಗ ಈ ಸಿಸ್ಟಮ್ನ, ಈ ವ್ಯವಸ್ಥೆನ ಅರ್ಥ ಮಾಡ್ಕೊಂಡಾಗ, ಹೌದಾ? ಈ ಅರ್ಥ ಮಾಡ್ಕೊಂಡ್ರೆ ಯಾವುದನ್ನ ಪ್ರಶ್ನೆ ಬರಲಿ ನಾವೇ ಉತ್ತರ ಕೊಡ್ಬೋದು ಏನಪ್ಪಾ ಇದಂತ, ಹೌದಾ? ಈ ಜೀವಾತ್ಮ ಮತ್ತು ಇದು ಸೇರಿಕೆ ಆಯ್ತು ಅಂದ್ರೆ ಈತ ಸತ್ಯದ ಕಾರಣ ಏನಪ್ಪಾ ಅಂದ್ರೆ ವಯಸ್ಸಾಗಿ ತೀರ್ಕೊಂಡ. उम्र होने की वजह से मौत आई, नहीं तो बीमारी होने की वजह से मौत आई. ವಯಸ್ಸು ಯಾವ್ದಕ್ಕಾಗ್ತದೆ ಅದು ಸಾಯ್ತೈತೆ, ರೋಗ ಯಾವ್ದಕ್ ಬರ್ತೈತೆ ಅದು ಸಾಯ್ತೈತೆ. ಇಲ್ಲಿ ಈ ಮನುಷ್ಯರಲ್ಲಿ ಎರಡಲ್ಲ, ಒಂದಲ್ಲ, ಒಂದು ದೇಹ, ಇನ್ನೊಂದು ಯಾವುದು ಆತ್ಮ, ಹೌದಾ? ಅದನ್ನ ಗೊತ್ತಿತ್ತಾ? ಆತ್ಮ ಮತ್ತು ದೇಹ ಇದರಲ್ಲಿ ಸಾವು ಬರ ಕಾರಣ ಏನು? ಹುಸೇನ್ ಸಾವಿಗೆ ವಯಸ್ಸು ಕಾರಣ ಆಯ್ತು, ಹೌದಾ? 80 ವರ್ಷ 70 ವರ್ಷ ಮನುಷ್ಯ ಮತ್ತೆ ಕಾಮನ್ ಆಗಿ ಸಾಯ್ತಾನ. ಇಲ್ಲಿ ವಯಸ್ಸಾಗಿದ್ದ ಯಾವ್ದಕ್ಕ, ಇಲ್ಲಿ ಸತ್ಯದ ಯಾವ್ದಂತ ನಾವು ವಿಚಾರ ಮಾಡ್ಬೇಕಾಗ್ತದೆ. ಮನುಷ್ಯನಲ್ಲಿ ಎರಡು ಒಳಗೊಂಡವ, ಎರಡು ಸತ್ವ ಏನು ಒಂದು ಸತ್ಯ ಅದ್ರಾಗ? ಒಂದೇ. ಯಾವ್ದು ನಿಮ್ ಪ್ರಕಾರ ಎಷ್ಟು ಸತ್ತು ಅದ್ರಾಗ ಹೇಳಿ? ಸಾಮಾನ್ಯ ಜ್ಞಾನ ಇದು ಒಂದೇ ಸತ್ಯದ ಒಂದೇ ಒಂದು. ಕ್ಯಾ ಬಾತ್ ಇಲ್ಲ, ದೇಹ ಸತ್ಯ. ಅದಕ್ಕೆಲ್ಲ ದೇಹ ಒಯ್ದು ಮಣ್ಣಾಗಿಟ್ಟಿವಿ. ಎದಕ್ ಸತ್ತಿ ನೋಡು, ವಯಸ್ಸಾಗಿ ಸತ್ತಪ್ಪ, ಬ್ಯಾನೆ ಬಂದು ಸತ್ತ, ಹೌದಾ? ಕ್ಯಾನ್ಸರ್ ಬಂದು ಸತ್ತಪ್ಪ ಮನುಷ್ಯ. ಕ್ಯಾನ್ಸರ್ ಯಾವ್ದಕ್ ಬರ್ತೈತೆ? ದೇಹಕ್ಕೆ ಬರ್ತೈತೆ. ವಯಸ್ಸು ಯಾವ್ದಕ್ ಆಗ್ತೈತೆ? ದೇಹಕ್ಕ. ಸಾಯದ ಯಾವ್ದು? ದೇಹ. ನಾವು ಮಣ್ಣಾಗಿಟ್ಟು ಬಂದಿರೋದೇನು? ದೇಹ. ಮತ್ತೆ ಇನ್ನೂ ಒಂದು ಆತ್ಮ ಐತಲ್ಲಪ್ಪ, ಅದೇ ಎಲ್ಲಿಗೆ ಹೋಯ್ತು? ಅದು ಸತ್ಯ. ಅದು ಸತ್ರ ಮನುಷ್ಯ ಸತ್ತಂಗ, ಹೌದಾ? ಅದು ಸತ್ರ ಮನುಷ್ಯ ಸತ್ತಂಗ. ನೋಡು, ದೇಹಕ್ಕೆ ಆಕಾರ ಐತೆ, ದೇಹಕ್ಕ ಆಕಾರ ಐತೆ, ಅಗೋಚರ ಶಕ್ತಿ ಐತೆ, ಕಣ್ಣಿಗೆ ಕಾಣ್ತೈತೆ. ಆತ್ಮಕ್ಕೆ ಆಕಾರ ಇಲ್ಲ, ಹೌದಾ? ಅರ್ಥ ಖಚಿತ. ಹಂಗಾಗಿ ಅದಕ್ಕೆ ಏನೈತೆ? ಕಣ್ಣಿಗೆ ಅಗೋಚರ ಆಗೋದಿಲ್ಲ ಅಂದ್ರೆ ಕಣ್ಣಿಗೆ ಕಾಣೋದಿಲ್ಲ, ಗೋಚರ ಆಗೋದಿಲ್ಲ, ಅಗೋಚರ ವಸ್ತು ಅದು. ಇದು ದೇಹ ಗೋಚರವಾದೈತೆ, ಯಾಕಂದ್ರೆ ಇದಕ್ಕೊಂದು ಆಕಾರ ಐತೆ, ಅದಕ್ಕೊಂದು ತೂಕ ಐತೆ, ಅದಕ್ಕೊಂದು ಭಾರ ಐತೆ, ಅದಕ್ಕೊಂದು ಬಣ್ಣ ಐತೆ. ಆ ಇದನ್ನ ದೇಹ ಕರ್ರಗೈತೆ, ಸ್ವಾಮಿಯರ ದೇಹ ಕೆಂಪಗೈತೆ, ಇನ್ನೊಂದು ಆಕಾರದ ಐತೆ, ಇನ್ನೊಬ್ಬ ನೀಡ್ದಪ್ಪ ಇದ್ದಾನ, ಇದನ್ನು ನೀಡ್ದಪ್ಪ ಇದ್ದಾನ. ಇದು ಆಕಾರ, ಭಾರ, ತೂಕ ಇರೋದ್ ಕಾರಣ, ಬಣ್ಣ ಇರೋ ಕಾರಣ ಈ ದೇಹ ನಮ್ಮ ಕಣ್ಣಿಗೆ ಕಾಣ್ತೈತೆ. ಆದ್ರೆ ಆತ್ಮಕ್ಕ ಆಕಾರನೂ ಇಲ್ಲ, ಬಣ್ಣನೂ ಇಲ್ಲ, ಭಾರನೂ ಇಲ್ಲ, ಸುವಾಸನೆನೂ ಸಹ ಇಲ್ಲ. ಹಂಗಾಗಿ ಅದು ಕಣ್ಣಿಗೆ ಕಾಣೋದು, ಹೌದಾ? ಇನ್ಯಾಕ್ ನಿಮ್ಗೆ ಹೇಳಕ್ ಹಚ್ಚಿನಂದ್ರೆ, ಸತ್ತ ಮನುಷ್ಯ ಸತ್ತ. ಏನ್ ಸತ್ತ? ದೇಹಕ್ಕೆ ವಯಸ್ಸಾಯ್ತು, ದೇಹ ಸತ್ತಿ, ದೇಹ ಒಯ್ದು ಮಣ್ಣಾಗಿಟ್ಟು ಬಂದ್ರಿ. ಹುಸೇನ್ ಸಾಬನ್ ದೇಹ ಕಾಣೋದು, ಆದ್ರೆ ಆತ್ಮಕ್ಕೆ ವಯಸ್ಸಾಗಿತ್ತ? ಪಂಡಿತ ಕೇಳಿ, ವಯಸ್ಸಿದೆ ಆತ್ಮಕ್ಕ? ಆತ್ಮಕ್ಕೆ ವಯಸ್ಸು ಏನಿಲ್ಲ. ಎಷ್ಟಿದ್ರು ಅದು ಸಣ್ಣ ಹುಡುಗನು ಆತ್ಮಕ್ಕೆ ಅಷ್ಟೇ ವಯಸ್ಸು, ಮುದಿಯಾತನ ಆತ್ಮಕ್ಕೂ ಅಷ್ಟೇ ವಯಸ್ಸು. ಏನಪ್ಪಾ, ಹರಿಯದಾತ್ಮನು ಆತ್ಮಕ್ಕೆ ಅಷ್ಟೇ ವಯಸ್ಸು. ಹಂಗಾಗಿ ನೀವೇನಂತೀರಪ್ಪ ಅಂದ್ರೆ, ನೀವು ಹುಸೇನ್ ಸಾಬ್ ಸತ್ತ ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ, ಹುಸೇನ್ ಸಾಬನ್ ದೇಹ ಸತ್ತೈತೆ, ಆದ್ರೆ ಆತ್ಮ ಸತ್ತಿಲ್ಲ. ದೇಹ, ಆ ಹುಸೇನ್ ಸಾಬನ್ ದೇಹ ಮಣ್ಣಾಗಿಟ್ಟ ಸಲುವಾಗಿ ಕಾಣೋದಿಲ್ಲ. ಅದು ಮಣ್ಣಾಗಿರ್ಲಿಲ್ಲ ಅಂದ್ರೂ ಅದು ಕೊಳತು ನಾರ್ತಿತ್ತು. ಯಾಕಂದ್ರೆ ಅದು ಎಲ್ಲಿವರೆಗೆ ಶಾಶ್ವತ ಇರ್ತಂದ್ರೆ ಆತ್ಮದ ಸಂಬಂಧ ಇರೋವರೆಗೆ ಶಾಶ್ವತ ಇರ್ತೈತೆ. ಆತ್ಮ ಸಂಬಂಧ ತೊರೆದಾಗ ಅದು ಕೊಳಿತೈತೆ. ಹಂಗಾಗಿ ಅದನ್ನ ಇದು ಮಣ್ಣಾಗಿಟ್ಕೊಳ್ತಾರೆ. ಹುಸೇನ್ ಸಾಬ್ನಲ್ಲಿ ಇನ್ನೊಂದನ್ನ ಇರಲಿ. ನಾವು ಕಣ್ಣಿಗೆ ಕಾಣೋದಿಲ್ಲ, ಹುಸೇನ್ ಸಾಬ್ ಕಾಣೋಲ್ಲ ಅಂತ ಯಾವ ಆಧಾರದ ಮೇಲೆ ಹೇಳ್ತೀವಿ ಅಂದ್ರೆ, ಅದನ್ನ ದೇಹದ ಆಧಾರದ ಮೇಲೆ, ಆಕಾರದ ಆಧಾರದ ಮೇಲೆ ಹೇಳ್ತೀವಿ. ಆದ್ರೆ ಒಂದು ವೇಳೆ ಆ ಆತ್ಮ ನೋಡುವ ಶಕ್ತಿ ನಮ್ಮ ಕಣ್ಣಿನ ದೃಷ್ಟಿಗೆ ಇದ್ದಿದ್ದಾದ್ರೆ, ಅಥವಾ ಆ ದೃಷ್ಟಿಯನ್ನು ನಾವು ಏನಪ್ಪಾ ಅನುಷ್ಠಾನ ಕೂಡುವುದರ ಮೂಲಕ, ಜಿಕರ್ ಅಸ್ಗಾರ್ ಮೂಲಕ ಆ ಅಗೋಚರ ವಸ್ತುವನ್ನು ಸಹ ನೋಡುವಂತಹ ಒಂದು ಶಕ್ತಿ ನಾವು ಪಡೆದುಕೊಂಡಿದ್ದಾದರೆ, ಯಾವ ರೀತಿ ಹುಬ್ಬಳ್ಳಿ ಮಾರ್ಗಿ ಮೇಲೆ ಏರಿದ್ರೆ ಕಾಣೋದಿಲ್ಲ, ಕಾಣ್ತೈತ? ಅದೇ ದುರ್ಬಿನ್ ಇಟ್ಕಿ ಕಾಣ್ತೈತಿ.
ಯಾಕಂದ್ರೆ ನಮ್ಮ ಶಕ್ತಿ ಕುಂಠಿತ ಐತೆ, ಕಣ್ಣಿನ ದುರ್ಬಲ ಐತೆ. ನಮ್ಗೆ ಆ ಗ್ಲಾಸ್, ಆ ದುರ್ಬೀನಿನ ಗ್ಲಾಸ್ ಆ ಕಣ್ಣಿನ ಶಕ್ತಿ ಪ್ರಮಾಣ ಹೆಚ್ಚು ಮಾಡ್ತೈತಲ್ಲ, ಅವಾಗ ಉಗುಳಿನೂ ಕಾಣ್ತೈತೆ. ಹಂಗ ಇಲ್ಲಿ ನಾವು ಆತ್ಮ ನೋಡ್ಬೇಕಾದ್ರೆ ಅಷ್ಟು ಸೂಕ್ಷ್ಮವಾದ ದೃಷ್ಟಿ ನಮ್ಮ ಕಣ್ಣಿಗಿಲ್ಲ. ಒಂದು ವೇಳೆ ಆ ದೃಷ್ಟಿ ನಾವು ಕಣ್ಣಿಗೆ ಪಡ್ಕೊಂಡಿದ್ರೆ ಹುಸೇನ್ ಸಾಬ್ ಇಲ್ಲಿ ಅಡ್ಡಾಡೋದು ಕೂಡ ನಾವು ನೋಡ್ಬೋದು. ಯಾಕಂದ್ರೆ ಆತ ಬಂದಿರೋದು ದೇಹಕ್ಕೆ ಸಾವು ಹೊರತು ಆತ್ಮ ಆತ್ಮಕ್ಕಲ್ಲ, ಆತ್ಮ ಆತ್ಮ ಇಲ್ಲೇ ಇದೆ. ಏನಪ್ಪಾ, ಇದು ನಾವು ನಿಮ್ಗೆ ಹೇಳೋ ಮಾತಲ್ಲ, ಇದು ಇಸ್ಲಾಮಿಕ್ ಜ್ಞಾನದ ಪ್ರಕಾರ. ಇದು ನೀ ಯಾವ ಧರ್ಮದವರಾಗ್ಲಿ ಅಲ್ಲಗಳಕ್ಕೆ ಸಾಧ್ಯನೇ ಇಲ್ಲ. ದೇಹಕ್ಕೆ ಸಾವು, ಆತ್ಮಕ್ಕೆ ಸಾವು ಇಲ್ಲ. ಏನಪ್ಪಾ, ಆತ್ಮಕ್ಕೆ ಸಾವಿಲ್ಲ, ಆತ್ಮಕ್ಕೆ ಆಕಾರ ಇಲ್ಲ, ಮತ್ತೆ ಆತ್ಮ ಪ್ರಯಾಣ ಮಾಡ್ತೈತೇನು? ಹೌದಾ? ಈಗ ಹುಸೇನ್ ಸಾಬ್ ಹೋಗ್ಬಿಟ್ಟನ. ಯಾಕಂದ್ರೆ ಹುಸೇನ್ ಸಾಬ್ ದೇಹ ಯಾವತ್ತು ಎಲ್ಲಿ ರೆಡಿ ಆಗಿತ್ತು? ಅವ್ರ ತಾಯಿಯ ಗರ್ಭದಲ್ಲಿ ತಯಾರಾಗಿತ್ತ ದೇಹ. ಹೌದಾ? ಅದನ್ನು ಹೋಗಿ ನಶಿಸಿ ಹೋಗ್ತೈತೆ ಮಣ್ಣಾಗ. ಆದ್ರೆ ಅದಕ್ಕೆ ಜೀವ ನೀಡಿದ್ದು, ಅದಕ್ಕೆ ಚಲನೆ ವಲನೆ ನೀಡಿದ್ದು, ಅದಕ್ಕೆ ನೋಡುವ ದೃಷ್ಟಿಯ ಶಕ್ತಿ ನೀಡಿದ್ದು ಅದರ ಆತ್ಮ. ಅದು ಎಲ್ಲಿ ರೆಡಿ ಆಗಿತ್ತು? ಅದು ಎಲ್ಲಿಂದ ಬಂದಿತ್ತು? ಮನುಷ್ಯನ ದೇಹ ತಾಯಿಯ ಗರ್ಭದಲ್ಲಿ ಮಾರ್ಪಾಡಲ್ಪಡ್ತೈತೆ, ಸೃಷ್ಟಿ ಆಗ್ತೈತೆ, ಮಾಡಲು ಬರ್ತೈತೆ. ಆದ್ರೆ ಆ ಮನುಷ್ಯನ ಆತ್ಮ ಎಂಬುದು ತಾಯಿಯ ಗರ್ಭದಿಂದ ಅಲ್ಲ. ನಮ್ಮ ಹದೀಸಿನ ಜ್ಞಾನದ ಪ್ರಕಾರ ಒಬ್ಬ ಮನುಷ್ಯನ ಆತ್ಮ ಮನುಷ್ಯನ ದೇಹ ಸೃಷ್ಟಿ ಮಾಡೋ ಮುಂಚಾಗ ಕನಿಷ್ಠ 2000 ವರ್ಷಗಳ ಪೂರ್ವದಲ್ಲಿ ಅಲ್ಲಾಹನು ಕುನ್ ಅಂತ ಹೇಳಿ ಇಡೀ ಮಾನವ ಕುಲದ ಆತ್ಮ ಸೃಷ್ಟಿ ಮಾಡಿದ. ಮನುಷ್ಯನ ದೇಹ ಮೊದಲನೇ ತಯಾರಾಗಿದ್ದ ಯಾವಾಗ? ಮೊದಲನೇ ಮಾನವನ ದೇಹ ಅಲ್ಲಾಹನು ಸೃಷ್ಟಿಸಿದ್ದ ಯಾವಾಗ? ಆದಮ್ अलैहिस्सलाम देह ಹೇಳಪ್ಪ, जिस्म जसद आदम जब तैयार करे, आदम के जिस्म पैदा होने से 2000 साल पहले अल्लाह ने सारे अरवाह को कुनवल के पैदा करे. सुभान अल्लाह. ನಮ್ಮ ನಾವಿದಲ್ಲ, ನಮ್ಮ ಆತ್ಮ ಈಗಲ್ಲ. ಆದಮ್ अलैहिस्सलाम ಹುಟ್ಟ ಅವ್ರ ದೇಹ ತಯಾರಾಗಲಾರ ಮುಂಚಕ 2000 ವರ್ಷಗಳ ಮೊದಲನೇ ನಮ್ಮ ಆತ್ಮ ಅಲ್ಲಾಹನು ಸೃಷ್ಟಿ ಮಾಡಿ. ನಮ್ದೊಂದೇ ಅಲ್ಲ, ಕಯಾಮತ್ತಿನವರೆಗೆ ಎಷ್ಟು ಮಾನವರು ಹುಟ್ಟುತ್ತಾರ, ಎಷ್ಟು ಜೀವಿಗಳು ಹುಟ್ಟುತ್ತಾರ, ಅವರೆಲ್ಲರ ಜೀವಾತ್ಮ ಅಲ್ಲಾಹನು ಆದಮ್ನ ದೇಹ ತಯಾರು ಮಾಡಲ ಪೂರ್ವದಲ್ಲಿ 2000 ವರ್ಷಗಳ ಮುಂಚೆನೆ ಅದನ್ನ ಸೃಷ್ಟಿ ಮಾಡಿದ್ದ. ನಾವು ಇಲ್ಲಿಯವರಲ್ಲ. ಹುಸೇನ್ ಸಾಬು ಸಿರುಗುಪ್ಪ್ಯಾಗ ಹುಟ್ಟಿದ್ದ, ಸಿರುಗುಪ್ಪ್ಯಾಗ ಹೋದಲ್ಲ, ಸುರುಗುಪ್ಪ್ಯಾಗ ಹೋಗಿದ್ದ ದೇಹ. ಹುಸೇನ್ ಸಾಬ್ ಸೃಷ್ಟಿಯಾಗಿದ್ದು ಸುರುಗುಪ್ಪ್ಯಾಗಲ್ಲ. ಹುಸೇನ್ ಸಾಬಿನ ಸೃಷ್ಟಿ ಆಲಮೆ ಅರ್ವಾಹದಲ್ಲಿ ಆಗಿದೆ. ಎಂದು ಭೂಲೋಕ ಇದು ಆಲಮೆ ಶಹಾದತ್. ಮನುಷ್ಯ ಇಲ್ಲಿ ಬಂದವನಲ್ಲ. ಮನುಷ್ಯ ನಾನು ಹೆಂಗ ಸಿನ್ನೂರ್ಲಿಂದ ಬಂದೀನಿ ಸಿರುಗುಪ್ಪಿಗೆ, ಅದರಂಗು ಈ ಆಲಮೆ ಶಹಾದತ್ತಿಗೆ ಮನುಷ್ಯ ಆಲಮೆ ಅರ್ವಾಹಲಿಂದ ಇಲ್ಲಿ ಬಂದ. ಈಗ ಹೋಗಿದ್ದೆ ಅಲ್ಲಿ ಹೋಗ್ಬಿಟ್ಟನಂತ ತಿಳ್ಕೊಂಡ್ರ? ಯಾವ ರೀತಿ ಅಲ್ಲಿಂದ ಇಲ್ಲಿ ಬಂದಾಗ ಅಲ್ಲಿ ಖಾಲಿ ಇದ್ದಿಲ್ಲೋ ಅಲ್ಲಿ ಇದ್ದಾನ ಮನುಷ್ಯ. ನಾವ್ ಇಲ್ಲಿ ಇದೆಯಲ್ಲ, ನಮ್ಮ ಆತ್ಮ ಕೇವಲ ನಮ್ಮ ಹೃದಯದಲ್ಲಿ ಒಂದೇ ಇಲ್ಲ, ನಮ್ಮ ದೇಹದೊಳಗಿಲ್ಲ. ನಮ್ಮ ಆತ್ಮ ಆಲಮೆ ಅರ್ವಾಹದ ಈಗಲೂ ಐತೈತೆ ಪಂಡಿತರು. ಏನಪ್ಪಾ, ನಾವ್ ಯಾವ ರೀತಿ ಇಸ್ಲಾಂ ನಂಬೀವಿ, ಇಸ್ಲಾಂ ಪಂಡಿತರು ಹೇಳಿದಂತ ಒಂದು ಅಧ್ಯಯನ ಜ್ಞಾನನು ನಾವು ಸ್ವೀಕಾರ ಮಾಡಬೇಕು. ಅಂದ ಮಾತ್ರಕ್ಕೆ ನಾವು ಅವರ ಸ್ವೀಕಾರ ಮಾಡಿ. ಗುರುಗಳು ನಂಬಿಬಿಟ್ಟಿವಿ. ಏನ್ ನಂಬಿರಿ ನೀವು? ಗುರುಗಳು ಹೇಳಿದ ಪ್ರತಿಯೊಂದು ಮಾತನ್ನು ಚಾಚು ತಪ್ಪದೆ ಕೇಳಿ ಅದನ್ನ ಪಾಲನೆ ಮಾಡಿದಾಗ ನೀವು ಗುರುಗಳು ನಂಬಿದಾಗ. ನಮಸ್ಕಾರ ಬಾವ ಅಂತ ಹೇಳಿ ಹೋದ್ರೆ ಅಲ್ಲ ಅದು. ನಮಗೆ ನಮಸ್ಕಾರ ಮಾಡೋದು ಬಹಳ ಇಂಜನ. ನಂದೆಲ್ಲ ಉದಾಹರಣೆ ಹೇಳ್ತಿರೋದು. ಏನಪ್ಪಾ, ನಮ್ಮ ಇಸ್ಲಾಂ ನಂಬ್ತೀನಂದ್ರೆ ಇಸ್ಲಾಮಿನ ಎಲ್ಲಾ ಬೋಧನೆಗಳು ನಾವು ನಂಬಬೇಕಾದದ್ದೆ. ಮನುಷ್ಯ ಆಲಮೆ ಅರ್ವಾಹದಾಗಿದ್ದ. ರಾಜ ಸಾಬ್ ಚಾಗಿ ಇರ್ಲಿ ಸ್ವಲ್ಪ ಕೇಳ್ರಿ. ಅದಕ್ಕೆ ಅಂದಿದ್ ನಾನು 2-3 ತಾಸು ಕುಂದಿರ್ತೀರಿ. ಮನುಷ್ಯ ಇಲ್ಲಿದ್ದ ಬಂದಿದ್ದು ಸೃಷ್ಟಿ ಅಲ್ಲ. ಮನುಷ್ಯ ಇಲ್ಲಿದ್ದ ಬಂದನಂದೆ ಆಲಮೆ ಅರ್ವಾ. ಇದು ಯಾರ ಅಲ್ಲಗಳಂತದಲ್ಲ. ಅಲ್ಲಿ ಏನ್ ಮಾಡಿದ? ಅರ್ವಾಗಳು ಅವಾದಲ್ಲಿ ದೇಹ ಸೃಷ್ಟಿ ಮಾಡಲಿಲ್ಲ. ದೇಹಗಳು ಈ ಭೂಲೋಕಕ್ಕೆ ಬೇಕಾಗಿತ್ತು, ಇಲ್ಲಿ ಸೃಷ್ಟಿ ಮಾಡಿದ.
ಅಲ್ಲಿ ಏನು ಸೃಷ್ಟಿ ಬೇಕಾಗಿಲ್ಲ ದೇಹಕ್ಕ, ಅಲ್ಲಿ ಬರೇ ನಮ್ಮ ಆತ್ಮಗಳಿದ್ದು ಆತ್ಮಲೋಕ ಅಂತಾರದ್ಕ, ಈ ಭೂಲೋಕ ಅದಕ್ಕೆ ಆತ್ಮಲೋಕ ಕನ್ನಡದಲ್ಲಿ. ಆದ್ರೂ ನಮ್ಮ ಇಸ್ಲಾಂನ ಕನ್ನಡದಲ್ಲಿ ಕನ್ವರ್ಟ್ ಮಾಡಕ್ ಹೋದ್ರೆ ಆ ಭಾಷೆಯಲ್ಲಿ ವ್ಯತ್ಯಾಸ ಇರ್ತೈತೆ. ಹಂಗಾಗಿ ನೀವು ಇಷ್ಟೇ ತಿಳ್ಕೊಳ್ರಿ, ಈ ಆಲಮೆ ಶಹಾದತ್ ಹೈ, ಹಮೆ ಆಲಮೆ ಅರ್ವಾಹ ಮೇ ಥೇ ಪಹಲೆ ಸಬ್ ಕುಚ್. ಎಲ್ಲಿದ್ವಿ? ಅಲ್ಲಾ ಅಲ್ಲಾ ರಸೂಲುಲ್ಲಾ ಮುಂದೆ ಇದ್ವಿ. ಸುಬ್ಹಾನ್ ಅಲ್ಲಾಹ್. ಅಲ್ಲಾಹ್ ನಮ್ಮನ್ನ ನೋಡಕ್ ಹಚ್ಚಿದ, ನಾವು ಅಲ್ಲಾ ಅಲ್ಲಾ ರಸೂಲುಲ್ಲಾ ನೋಡಕ್ ಹಚ್ಚಿದ್ರು. ಸುಬ್ಹಾನ್ ಅಲ್ಲಾಹ್, ಸುಬ್ಹಾನ್ ಅಲ್ಲಾಹ್. ಅಲ್ಲಿ ಏನಂದ ಎಲ್ಲರ ನಿಂದಿರ್ಸಿ, ಈಗ ಎಲ್ಲಿಗೆ ಬರ್ತೀವಿ ನಾವು ಅಂದ್ರೆ ಈ ಭೂಮಿ ಮೇಲೆ ಯಾಕೆ ಬಂದೀವಿ ಅಂತ ಹೇಳಿ ಎದಕ್ ಕಳಿಸಿದಾತ ಆತೆ, ಜೀವ ಕೊಟ್ಟಾತೆ ಆತೆ, ಕೊಲ್ಲಾತ ಆತೆ. ಯಾಕೆ ಮಾಡ್ತಾನ? ಜೀವ ಯಾಕೆ ಕೊಡ್ತಾನ? ಯಾಕೆ ಕೊಲ್ತಾನ? ಇಲ್ಲಿ ಯಾಕೆ ಕಳ್ಸನ? ವಾಪಸ್ ಕರ್ಕೊಂತಾನ. ಆ ಉದ್ದೇಶ ಹೇಳಕ ಅಲ್ಲಿಂದ ಬರಕ್ ಮತ್ ನಾವು ಒಯ್ಯಿ ಏನಪ್ಪಾ ಆ ಆಲಮೆ ಅರ್ವಾಹದಲ್ಲಿ ನಿಂತ ತಂದು ತೌಹೀದ್ನ ಇಖ್ರಾರ್ ಮಾಡಿಸ್ತಾ ನಮ್ಗೆಲ್ಲರಿಗೆ. ಅದೇ ರೀತಿ ಸರ್ಕಾರದ ರಿಸಾಲತನ್ನು ಇಖ್ರಾರ್ ಮಾಡಿಸ್ತಾ. ಸುಬ್ಹಾನಲ್ಲಾಹ್. ಇಖ್ರಾರ್ ಅಂದ್ರೆ ಸ್ವೀಕಾರ, ಪ್ರಮಾಣ ಪೂರ್ವಕವಾಗಿ ನಾನು ಒಪ್ಪಿಕೊಳ್ಳುತ್ತೇನೆ. ಮಿನಿಸ್ಟರ್ಗಳಿಗೆ ಪ್ರಮಾಣ ಹೆಂಗ್ ಮಾಡ್ತಾರಲ್ಲ, ನಮ್ಗಿನ್ನೂ ಪ್ರಮಾಣ ಸ್ವೀಕಾರ ಮಾಡಿದ. ಅಲ್ಲಿ ಏನಂದ? ಎಲ್ಲಾ ಅರ್ವಾಹಗಳನ್ನು ನಿಂದಿಸಿ, ಇದು ಇಸ್ಲಾಮಿಕ್ ಬೋಧನೆ. ಯಾರು ಎಲ್ಲ ಬೆಳೆಯೋದಿಲ್ಲ, ಇದನ್ನ ದಯವಿಟ್ಟು ಕೇಳ್ರಿ, ಅರ್ಥ ಮಾಡ್ತೀರಿ. ನಿಂದಿಸಿ ಕೇಳ್ತಾನ ಪರಮಾತ್ಮ. ಪರಮಾತ್ಮ ಅಂದ್ರೆ ಅಲ್ಲಾಹನು. ಅಯ್ಯೇ ಬಂದೆ ಏ ಆಲಮೆ ಅರ್ವಾಮೆ ಜೊಬಿ ರೂ ಕೇಳ್ತಾನ. ಅಲಸ್ತು ಬಿ ರಬ್ಬಿಕುಂ, ಏನಪ್ಪ ನಾನು ಇನ್ನು ಮೈಕರ ರಬ್ಬನ ನೀವು. ಸುಬ್ಹಾನಲ್ಲಾಹ್. ಅವಾಗ ನಮ್ಮ ರೂಗಳೇನಂದ್ರು, ನಾವು ಕೂಡ ಇದ್ದೀವಿ ಅದ್ರಾಗ. ನಾವು ಇದ್ದೀವಿ, ಇಲ್ಲಾರಲ್ಲ, ನಾವು ಅಲ್ಲಿಂದ ಬಂದವರು. ಅಲ್ಲಿ ಏನ್ ಮಾಡಿದ್ವಿ ಅಂತ ಹೇಳದಿಚ್ಚಿವಿ. ಎಲ್ಲಾರು ನಿಂತಿದ್ವಿ ಅಲ್ಲ ಅಲ್ಲ ರಸೂಲ್ ಮುಂದ. ಏ ಅಲಸ್ತು ಬಿ ರಬ್ಬಿಕುಂ, ಎಲ್ಲಾರು ಹೇಳ್ರಿ, ಒಂದೇ ಕೂಗಿನಲ್ಲಿ ಹೇಳ್ರಿ, ಪ್ರಮಾಣ ಪೂರ್ವಕವಾಗಿ ಹೇಳ್ರಿ, ನಾನು ನಿನ್ನ ರಬ್ಬ ಅಲ್ಲವೇ ಅಂದಾಗ ನಾವು ಏನಂದೇವಾಗ ಎಲ್ಲರ ಒಂದೇ ವಾಕ್ಯದಾಗ ತಕ್ಷಣ ಹೌದು ಅಂತ ಅಂದಿಲ್ಲ. ಹೌದು ಅಂತ ಹೇಳಿದ್ರೆ ಸ್ವಲ್ಪ ಟುಕ್ಮುಕ್ ಆತಿತ್ತು. ನಿಖರವಾಗಿ ಹೇಳ್ಬೇಕಂತ ಹೇಳಿದ್ವಿ. ಏನಂದ್ರೆ ಅಲಸ್ತು ಬಿ ರಬ್ಬಿಕುಂ ಅಂದ್ರೆ ಹಾಲು ಬಲ 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 ಯಾಕಿಲ್ಲ. ಸುಬ್ಹಾನ್ ಅಲ್ಲಾಹ್, ಸುಬ್ಹಾನ್ ಅಲ್ಲಾಹ್. ಕ್ಯಾ ಬಾತ್ ಹೈ, ಸುಬ್ಹಾನ್ ಅಲ್ಲಾಹ್. ಏನು ನಾನು ನಿನ್ನ ರಬ್ಬ ಅಲ್ಲವೇ? ಸುಬ್ಹಾನ್. ಏಕೆ ಇಲ್ಲ? ಕೈಗೂ ನಹೀ ಹೈ, ಕ್ಯಾ ಬಾತ್ ಹೈ. ನಾನು ರಬ್ಬ ಅಲ್ಲ. ಸುಬ್ಹಾನ್ ಅಲ್ಲಾಹ್, ಸುಬ್ಹಾನ್ ಅಲ್ಲಾಹ್. ರಬ್ಬ ಅಂತ ನಾನು ಹೇಳಿದೆ, ನೀವು ಒಪ್ಕೊಂಡ್ಬಿಟ್ರಿ. ಆದ್ರೆ ನೀವ್ ಹೆಂಗ್ ಒಪ್ಕೊಂಡ್ರಿ ಹಂಗ ನಡತೆ ಮಾಡಿ ತೋರ್ಸ್ಬೇಕು. ನಮ್ಗೆ ಆ ರೀತಿ ನಡೆದು ತೋರ್ಸ್ಬೇಕು ನೀವು. ಇವ್ರು ನಮ್ ಪೈಗಂಬರ್ ಹೌದಲ್ಲ? ಹೌದು ಪೈಗಂಬರ್ ಅವರು. ಈಗ ಒಪ್ಕೊಂಡ್ರಲ್ಲ, ಒಪ್ಕೊಂಬದ್ ದೊಡ್ಡದಲ್ಲ, ನಾಲ್ಗಿ ಕೊಡೋದ್ ದೊಡ್ಡದಲ್ಲ. ನಾಲ್ಗಿ ಕೊಟ್ಟ ಮೇಲೆ ಕೊಟ್ಟ ನಾಲ್ಗಿ ಪ್ರಕಾರ ನಡೆದ್ರ ದೊಡ್ಡ ಮಾತಾನು. ನಾಲ್ಗಿಯಲ್ಲಿ ಎಲ್ಲಾರು ಕೊಟ್ಟು ಬಂದ್ಬಿಟ್ಟಿವಿ ನಾವು. ನಾಲ್ಗಿ ಅಲ್ಲಾಹನಲ್ಲಿ ಎಲ್ಲಾರು ಕೊಟ್ಟು ಬಂದೀವಿ. ನೀನು ಪರಮಾತ್ಮ ಇದ್ದೀ, ನೀನು ಅಲ್ಲಾಹನ್ ಇದ್ದೀ, ನೀ ಸೃಷ್ಟಿಕರ್ತ ಇದ್ದೀ, ನೀವು ರಸೂಲುಲ್ಲಾ ಇವ್ರ ಇದಾರಂತ ಎಲ್ಲ ಒಪ್ಕೊಂಡಿವಿ. ಆವಾಗ ನೀವು ಎಷ್ಟರ ಮಟ್ಟಿಗೆ ನೀವು ಒಪ್ಕೊಂಡಂಗೆ ನಡ್ಕೊಂತೀರಿ ಅಂದಾಗ ನಿಮ್ನ ಒಂದು ಪರೀಕ್ಷೆಗೆ ಹೊಡ್ತೀನಿ. ನೀವು ಒಪ್ಕೊಂಡಿರಲ್ಲಪ್ಪ ನಾನು ರಬ್ಬ ಇದ್ದಾನಂತ ಹೇಳಿ, ಇವ್ರು ರಸೂಲ್ ಅಂತ ಒಪ್ಕೊಂಡಿರಲ್ಲ. ಎಲ್ಲಾರು ಒಪ್ಕೊಂಡ್ಮೇಲೆ ಇದ್ರಾಗ ಹೆಚ್ಚಾರು ಕಡಿಮೆ, ಯಾರ್ದು ಇಮಾನ್ ಜಾಸ್ತಿ, ಯಾರ್ದು ಇಮಾನ್ ಕಡಿಮೆ ತೂಕ ಮಾಡಿ ಅಳತೆ ಮಾಡಿ ನೋಡ್ಬೇಕಲ್ಲ. ಅವಾಗ ಏನ್ ಮಾಡ್ತಾರ, ಎಲ್ಲಾನು ಒಂದು ಪರೀಕ್ಷೆಗೆ ಹೊಡ್ತೀನಿ. ಯಾರು ಎಷ್ಟರ ಮಟ್ಟಿಗೆ ನಡೀತಾರ ಅವ್ರು ಅಷ್ಟು ಮಟ್ಟಿಗೆ ನನಗೆ ರಬ್ಬ ಅಂತ ಸ್ವೀಕಾರ ಮಾಡಿದಂಗ. ಅವಾಗ ಏನ್ ಮಾಡಿದ ಅಂದ್ರೆ ಭೂಲೋಕಕ್ಕೆ ಹೋಗ್ರಲ್ಲಿ ನೀವೆಲ್ಲರೂ ಅಲ್ಲಿ ಹೋಗಿ ನೀವು ಯಾವ ರೀತಿ ನನ್ನ ರಬ್ಬ ಅಂತ ಒಪ್ಕೊಂಡ್ರಿ, ಯಾವ ರೀತಿ ಇವ್ರನ್ನ ನನ್ನ ರಸೂಲ್ ಅಂತ ಒಪ್ಕೊಂಡ್ರಿ, ನೀವು ಹೇಳ್ದಾಗ ನಡೆದು ತೋರಿಸಿದ್ರಿ ನೀವು ಅಂತೇಳಿ ನಮ್ಗೆ ಈ ಜಗತ್ತಿಗೆ ಅಲ್ಲಾಹನ ಕಳಿಸಿದ. ನಾವು ಆ ವಾದ ಮಾಡಿವಲ್ಲ, ಹಾಲು ಬಲಕ ವಾದ, ಅಲಸ್ತು ಬಿ ರಬ್ಬಿಕುಂ ಬಲ ಅಂದ್ಯವಲ್ಲ, ಆ ಬಲ ಅಂತ ಒಂದು ಸಲ ಸ್ವೀಕಾರ ಮಾಡಿದ್ಮೇಲೆ ಅದಕ್ಕೆ ಪರೀಕ್ಷಾರ್ಥವಾಗಿ ಈ ಭೂಮಿಯಲ್ಲಿ ನಾವು ಜನ್ಮ ಪಡ್ಕೊಂಡಿವಿ. ನಾವಿಲ್ಲಿ ಏನು ಕಾರ್ಯ ಮಾಡ್ತೀವಲ್ಲ, ಅಲ್ಲಿ ನಾವೇನು ಪ್ರಮಾಣ ಮಾಡಿದವಲ್ಲ, ಆ ಪ್ರಮಾಣಕ್ಕೆ ಪೂರಕವಾಗಿ ಇಲ್ಲಿ ನಾವು ಮಾಡಬೇಕು. ಮತ್ತೆ ವಾಪಸ್ ಯಾಕಂತ ಮತ್ತೆ ಪರೀಕ್ಷೆ ಎಷ್ಟಂತ ಇರ್ತೈತೆ? 3 ತಾಸು ಇರ್ತೈತಿ. ಜಗತ್ತಿನ ಪ್ರಶ್ನೆ ಶಾಲೆ ಹುಡುಗಿ ಕಳಿಸಿಬಿಡ್ತಾರ, 3 ತಾಸು ಅಂದ್ರೆ ಬರ್ರಿ, ಯಾರ್ಯಾರು ಏನೇನ್ ಮಾಡ್ಯಾರ ನೋಡೋಣ ಬರ್ರಿ. ಅದ್ರಂಗ ಪರಮಾತ್ಮ ಏನ್ ಮಾಡಿದ, ಇದು ಬಹಳ ದೊಡ್ಡ ವಿಶಾಲವಾದ ಕಾಲಮಾನ ಈ ಪ್ರಪಂಚ. ಇದು ನೀನು ಒಂದೇ ಸಲ ಬಲ ಅಂದ್ರೆ ನೀನು ನಾನು ಒಪ್ಕೊಂಡ್ಬಿಟ್ಟೆ ಅಂತ ಖುಷಿ ಆಗಬೇಡ. ಯಾವ ರೀತಿ ಒಪ್ಕೊಂಡಲ್ಲ ಆ ಮಾತಿನ ಪ್ರಕಾರ ನಡ್ಕೊಂಡು ತೋರ್ಸಂತ ಈ ಗೋಲೋಕದಾಗ ಕಳಿಸಿ
ಫರ್ಜು, ಸುನ್ನತ್ತು, ಇದು ತೋಹಿದು, ಇದು ರಿಸಾಲತ್ತು, ಇದು ತಾಯಿ ಪ್ರೀತಿ, ಇದು ತಂದೆ ಪ್ರೀತಿ, ಇದು ನಿಂದ ಕರ್ತವ್ಯ, ಇದು ನಿಂದ ಹಕ್ಕು ಎಲ್ಲ ಬಿಟ್ಟ. ನೀನ್ ಇಬಾದತ್ ಹೆಂಗ್ ಮಾಡ್ತಿ, ನೀನು ಮೊಹಬ್ಬತ್ ಹೆಂಗ್ ಮಾಡ್ತಿ, ನಿನ್ನ ಕರ್ತವ್ಯ ಹೆಂಗ್ ನಿಭಾಯಿಸ್ತಿ, ಏನಪ್ಪ ನೀನ್ ನಮಾಜ್ ಎಷ್ಟು ಮಾಡ್ತಿ, ಹಚ್ಚಿ ಇವೆಲ್ಲ ಫರ್ಜ್ ಮಾಡಿದ. ಮತ್ತೆ ಪರೀಕ್ಷೆ ಅಂದ್ರೆ ಇರ್ತಾವಲ್ಲ, ಗಣಿತ ಒಂದು ಪ್ರಶ್ನೆ, ಸಾಮಾಜಿಕ ಒಂದು ಪ್ರಶ್ನೆ, ಏನಪ್ಪ ಚಿತ್ರಕಲೆ ಒಂದು ಪ್ರಶ್ನೆ, ಎಲ್ಲ ರೀತಿ ಕೊಡ್ತಾರ ಅವರು. ಯಾವ್ಯಾವ ರೀತಿ ಹುಡುಗನು ಜ್ಞಾನ ಮಟ್ಟ ಅಳತಿ ಮಾಡ್ಬೇಕಂತ ಇದನ್ನು ಕೊಟ್ಟ. ಇದು ಫರ್ಜ್ ನೋಡು, ಇದು ಎಷ್ಟು ಮಟ್ಟಿಗೆ ಮಾಡ್ತಿ. ಇದು ಸುನ್ನತ್ ನೋಡು, ಸರ್ಕಾರ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದು ಗೊತ್ತಾಗ್ತದೆ, ಇದು ನೋಡು. ಆಮೇಲೆ ನೀನೊಬ್ಬ ಮನುಷ್ಯ ಅಂತ ಸಾಬೀತುಪಡಿಸಕ ನಿನ್ಗೆ ಆದಂತ ಒಂದು ಕರ್ತವ್ಯಗಳು, ಹುಕೂಕುಲ್ ಇಬಾದ್ ನೋಡಲಿಕ್ಕೆ ಕೊಡ್ತೀನಿ. ನೀನು ಬಂದ ಅಂತ ಟೆಸ್ಟ್ ಮಾಡಾಕ ಹುಕೂಕಲ್ಲ ಕೊಡ್ತೀನಿ. ನೀನೊಬ್ಬ ಅದಕ್ಕಿಂತ ಪೂರ್ವದಲ್ಲಿ ನೀನು ಮನುಷ್ಯ ಆಗಿ ನೀನು ತೋರಿಸ್ಬೇಕ, ಮನುಷ್ಯತ್ವ ನಿನ್ನಲ್ಲಿ ಇದೆ ಅಂತ ನೀನು ಸಾಬೀತುಪಡಿಸ್ಬೇಕಾದ್ರೆ ನಿನ್ಗೆ ಹುಕೂಕುಲ್ ಇಬಾದ್ ಅಂತ ಕೊಡ್ತೀನಿ. ಕೊಟ್ಟು ಸರ್ಕಾರ ಒಂದು ಹುಕೂಕುಲ್ ಇಬಾದ್ ಅಂದ್ರೆ ನನಗೇನು ಬೇಕಾದ್ದನ್ನು ಬೇರೆ ಮಾನವರಿಗೆ ಅದನ್ನೇ ಬಯಸ್ಬೇಕು. ನಾನು ಬೇಯಿಸಿರ್ಬೇಕು, ನಾನು ಚೆನ್ನಾಗಿರ್ಬೇಕಪ್ಪ ಅಂದ್ರೆ ರಾಜಾ ಸಾಬ್ ಕೂಡ ಚೆನ್ನಾಗಿರ್ಲಿ ಅಂತ ಇರ್ಬೇಕಂತ ಬಯಸಿದಾಗ ಮಾತ್ರ ನಾನು ನಿಜವಾದ ಮನುಷ್ಯ. ನಾನು ಜುಬ್ಬ ಹಾಕಿದ್ದೀನಿ, ರಾಜಾ ಸಾಬ್ನು ಜುಬ್ಬ ಹಾಕಿದ್ರೆ ವ್ಯತ್ಯಾಸ. ನಾನು ಬನೀನ್ ಹಾಕಬೇಕಾದ್ರೆ ಇಲ್ಲಿ ಬಂತೋಣ, ಹೌದಾ? माँ बाप को रखा, माँ बाप को खिदमत करता। माँ बाप की अगर खिदमत में तू कोताही करे तो तू गुनहगार। बीवी को रखा, बीवी को कितनी मोहब्बत से देख लेता बोल तो टेस्ट कर, बीवी को जितनी मोहब्बत से रखा उतना तुझे सवाब. ಹೆಂಡ್ರಂದ್ರೆ ಏನ್ ತಿಳ್ಕೊಂಡಾರ ಜಗತ್ನ್ಯಾಗ? ಸರ್ಕಾರ ಏನಂದ್ರು, ಒಬ್ಬ ವ್ಯಕ್ತಿ ಒಬ್ಬ ಮಕ್ಕಳೊಂದಿಗೆ, ಹೆಂಡರ ಮಕ್ಕಳ ಜೊತೆಗೆ ಹೆಂಡತಿ ಮತ್ತು ಮಕ್ಕಳ ಜೊತೆ, ಹೆಂಡ್ರಂದ್ರೆ 4-5 ತಿಳ್ಕೊಬೇಡ್ರಿ, ಒಂದೇ ಇರ್ಲಿ ಸಾಕು. ಹೆಂಡತಿ ಮಕ್ಕಳ ಜೊತೆಗೆ ಒಂದು ಪ್ರೀತಿಯಿಂದ ಒಂದು ಗಳಿಗೆ ಏನಾದ್ರೆ ಕಳೆದಿದ್ರೆ, ಆ ಕಳೆದಂತಹ ಗಳಿಗೆ ಒಬ್ಬ ವ್ಯಕ್ತಿ ಒಬ್ಬ ಮಸೀದಿಯಲ್ಲಿ ರಂಜಾನ್ ಒಬ್ಬ ಮನುಷ್ಯ ತನ್ನ ಹೆಂಡತಿ ಮತ್ತು ಮಕ್ಕಳೊಂದಿಗೆ ಕಳೆದ ಒಂದು ಕ್ಷಣ, ಅದು ಎಷ್ಟು ಮಹತ್ವವಾದ ಕ್ಷಣ ಅಂದ್ರೆ ಪ್ರೀತಿಯಿಂದ ಕಳಿಬೇಕು. ಒಳ್ಳೆ ಮಾತಿದ್ದ ಆ ಮಾತು ಕೇಳಿ ಹೆಂಡತಿ ಖುಷಿ ಆಗ್ಬೇಕು, ಮಕ್ಕಳು ಖುಷಿ ಆಗ್ಬೇಕು. ಹಂಗೇನ ಹೇಳಿ ನೀನು ಆ ಒಂದು ಕ್ಷಣ ಕಳೆದಿದ್ರೆ, ಆ ಒಂದು ಕ್ಷಣ ನೀನು ಮಸೀದಿಯಲ್ಲಿ ಕುಂತು ಏತೆಕಾಫ್ನಲ್ಲಿ ಕಳೆದಂತ ಕ್ಷಣಕ್ಕಿಂತ ಮಹತ್ವವಾದದ್ದು ಮತ್ತು ಪ್ರಾಬಲ್ಯವಾದದ್ದು ಅದು ನನ್ನ ಮಸೀದಿಯಲ್ಲಿ ಕುಳಿತ ಮಾಡಿದಂತ ಏತೆಕಾಫ್. ಸುಬ್ಹಾನಲ್ಲಾ, ಸುಬ್ಹಾನಲ್ಲಾ. ಯಾಕೆ ಕೊಟ್ರು ಇಷ್ಟಕ್ಕೊಂದು ಸವಾಬು? ನಮ್ಮ ಹೆಂಡತಿ ಜೊತೆಗೆ ಮಕ್ಕಳ ಜೊತೆಗೆ ನಾವು ಸುಖವಾಗಿ ಒಂದು ಗಳಿಗೆ ಕಳೆದ್ವಿ ಅಂದ್ರೆ, ಆ ಗಳಿಗೆ ಒಬ್ಬ ಮಸೀದಿಯಲ್ಲಿ ಒಬ್ಬ ಮನುಷ್ಯ ಏತೆಕಾಫ್ನಲ್ಲಿ ಕಳೆದಂತ ಗಳಿಗೆಗಿಂತ ದೊಡ್ಡದು ಸಮ, ಅದಕ್ಕಿಂತ ಮಹತ್ವವಾದ ಒಂದು ಗಳಿಗೆ. ಯಾಕಂದ್ರೆ ಇದು ಹುಕೂಕುಲ್ ಇಬಾದ್. ಇಲ್ಲಿ ಮನುಷ್ಯ ಇಷ್ಟು ಜೀವ ಕೊಟ್ಟನ, ಕೈಸೆ ಎಹಸಾನ್ ಕಿಯಾ ಮೈ ತುಜೆ, ಹಾತ್ ದಿಯಾ, ಪಾವು ದಿಯಾ, ನಡೆದಾಡಕ ಕೈ ಕೊಟ್ಟ, ಕಾಲ್ ಕೊಟ್ಟ, ಇಷ್ಟೆಲ್ಲ ಕೊಟ್ಟ ಮತ್ತೆ ಕಸ್ಕೊಂಡ್ಬಿಟ್ಟಲ್ಲ. ಮಕ್ಕಳನ್ನ ಕೊಟ್ಟ, ರಾಜ ಸಾಬನ್ ಕೊಟ್ಟ, ತಮ್ಮನವ್ರನ್ನ ಕೊಟ್ಟ, ಸ್ವಸ್ಥಂದ್ರ ಕೊಟ್ಟ, ಮೊಮ್ಮಕ್ಕಳನ್ನ ಕೊಟ್ಟ, ಹುಸೇನ್ ಸಾಬ್ನ, ಮತ್ತೆ ಅದನ್ನೇ ಕಿತ್ಕೊಂಡ ಅಂದ್ರೆ ಇದು ಕೆಟ್ಟದಲ್ಲ. ಆತಗೆ ಒಡ್ಡಿದಂತ ಪರೀಕ್ಷೆ ಪೂರ್ಣ ಆತೈತೆ. ಪೂರ್ಣ ಆಯ್ತು, ಯಾಕೆ ಇಟ್ಕೊಂತಾನ? ಒಂದ್ ಯಾವ್ದೇ ಒಂದು ಉದ್ದೇಶಕ್ಕೆ ನಾವು ಇಲ್ಲಿ ಮಾಡ್ತೀವಿ ಅಂದ್ರೆ ಆ ಉದ್ದೇಶ ಈಡೇರಿದ ನಂತರ ಅದ್ ನಾವು ಇಡೋದಲ್ಲ. ಇಲ್ಲಿ ಬಾರಪ್ಪ, ನೀನು ಒಳ್ಳೇದು ಮಾಡಿ ಕೆಟ್ಟದ ಮಾಡಿದ ಅದು ಮುಂದೆ ಬರ್ತಾವ. ಆದ್ರೆ ನಿನ್ನ ಪರೀಕ್ಷಾ ಸಮಯ ಪೂರ್ತಿ ಆಗಿತ್ತು, ನೀನ್ ಬಾ ಅಂದ್ರೆ ಅದಗೇನಲ್ಲಿ ಕಷ್ಟ ಕೂಡ ಕರ್ಕೊಂಡಿಲ್ಲ. ಇಲ್ಲಿಗಿಂತ ಅಲ್ಲಿ ಚೆನ್ನಾಗಿರ್ತಾವ. ಯಾಕಂದ್ರೆ ಮನುಷ್ಯ ಯಾವ ರೀತಿ ಆಲಮೆ ಅರ್ವಾದಾಗಿದ್ದು, ಅರ್ವಾದಕ್ಕಿಂತ ಮನುಷ್ಯ ಅಲ್ಲಿಂದ ಬಂದ. ನೀನು ಆಲಮೆ ಅರ್ವಾಹಕ್ಕೆ ನಂತರ ತಂದೆ ತಾಯಿಯ ಬಾಪ್ಗೆ ಪುಷ್ಟಿ ಮೇ ಆತ ಇನ್ಸಾನ್. ಈ ಭೂಲೋಕ ಒಂದೇ ಅಲ್ಲ, ಈ ಆತ ಬಂದಾನಲ್ಲ, ಬಂದು ನಮ್ಮ ಜೊತೆಗಿದ್ದ, ಮುಂದಕ್ಕೆ ಹೋದ, ಸತ್ತಂಗಲ್ಲ. ಅದು ನಮ್ಮ ದೃಷ್ಟಿಯಲ್ಲಿ ಅಗೋಚರ ಆದ, ಹೌದಾ? ನಮ್ಮ ದೃಷ್ಟಿಯಲ್ಲಿ ಹೋದ ಅಂದ್ರೆ ಇದರ ಅರ್ಥ ಆತ ನಶಿಸಿ ಹೋದ ಅಂತ ಅಲ್ಲ, ಮುಂದಿನ ಘಟ್ಟಕ್ಕೆ ಹೋದ ಅಷ್ಟೇ, ಹೌದಾ? ಹಿಂದಿನ ಘಟ್ಟದಿಂದ ಈ ಘಟ್ಟಕ್ಕೆ ಬಂದ, ಈಗ ಮುಂದಿನ ಘಟ್ಟಕ್ಕೆ ಹೋದ. ಆತ ಮುಂದಕ್ಕೆ ಹೋದನ, ನಾವು ಹಿಂದಕ್ಕೆ ತೆಗಿವಿ.
ನಾವು ಒಂದಾನೊಂದು ದಿವಸ ಆ ಘಟ್ಟಕ್ಕೆ ಹೋಗ್ತೀವಿ. ಹೌದಾ? ಮನುಷ್ಯ ಆಲಮೆ ಅರವಾಲಿದ್ದ ಬಾಪ್ಗೆ ಪುಷ್ಟ್ ಮೇ ಆತ ಪ್ರತಿಯೊಬ್ಬ ಮನುಷ್ಯನು. ಈಗ ರಾಜ ಸಾಹೇಬ್ ಪುಷ್ಟ್ನಾಗ ಯಾರ್ಯಾರು ಇದಾರಂದ್ರೆ ಕಯಾಮತ್ತಿನ ದಿವಸದವರೆಗೆ ಆತ ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಎಷ್ಟಿರ್ತಾವ ಅಷ್ಟೆಲ್ಲ ಆತನ ಪುಷ್ಟಿನಲ್ಲಿ ಇದಾವ. ಆತನೊಂದಲ್ಲ, ಪ್ರತಿಯೊಬ್ಬ ಮನುಷ್ಯನ ಪುಷ್ಟಿನಲ್ಲಿ ಇರ್ತಾವ. ಹೌದಾ? ಈ ತಂದೆ ಆಲಮೆ ಅರವಾದಿಂದ ತಂದೆ ಪುಷ್ಟಿನಾಗ ಬಂದ ಮನುಷ್ಯ ಜೀವಿ. ನಂತರ ತಾಯಿಯ ಗರ್ಭದಲ್ಲಿ 9 ತಿಂಗಳಾಯ್ತ. ಅದನ್ನು ಶಾಶ್ವತ ಆಗಲಿಲ್ಲ. 9 ತಿಂಗಳ ನಂತರ ಈ ಭೂಲೋಕದಾಗ ಬಂದ. ಹೌದಾ? ಈ ಆಲಮೆ ಶಹಾದತ್ ಮೇಲೆ ಬಂದ. ಇಲ್ಲಿ 70 ವರ್ಷ 80 ವರ್ಷ ಕಳೆದ ನಂತರ ಏನಾಯ್ತು, ಆಲಮೆ ಬರ್ಜಕ್ನಾಗ ಹೋದಾನ. ಆತ ಆಲಮೆ ಬರ್ಜಕ್ ಈಗ ಮುಟ್ಟಿಬಿಟ್ಟನ. ನಾವ್ ಇನ್ನ ಇಲ್ಲಿ ಆಲಮೆ ಶಹಾದತ್ನಾಗ ಇದೀವಿ. ಅದು ಶಾಶ್ವತ ಏನು? ಅದನ್ನು ಶಾಶ್ವತ ಅಲ್ಲ. ಆಲಮೆ ಬರ್ಜಕ್ನಿಂದ ಹಶರ್ಗೆ ಮೈದಾನ ಬರ್ತಾನ. ಮತ್ತೆ ಅಲ್ಲಿ ಲೆಕ್ಕಪತ್ರ ಕೊಡ್ಬೇಕಲ್ಲ. ಆತ ಶಿಶುವಾದ ಲೆಕ್ಕಪತ್ರ ಯಾರು ಕೊಡು? ಶಿಕ್ಷೆ ತಗೋಬೇಕಲ್ಲ. ತಪ್ಪು ಮಾಡಿದ್ವಿ ಶಿಕ್ಷೆ ಯಾವ್ದು ಕೊಡ್ಬೇಕು? ಆತನೇ ಹೋಗ್ಯಾದಂದ್ರೆ ಶಿಕ್ಷೆ ಯಾರಿಗೆ? ಮತ್ತೆ ಒಳ್ಳೇದು ಮಾಡಿದ್ರೆ ಸ್ವರ್ಗದಾಗ ಹೋಗಿ ಎಂಜಾಯ್ ಮಾಡಕ್ಕೂ ಬೇಕಲ್ಲ. ಹೌದಾ? ಕೆಟ್ಟದ್ದು ಮಾಡ್ಯಾನಂದ್ರೆ ನರಕದಾಗ ಹೋಗಿ ಶಿಕ್ಷೆ ತಗೋಬೇಕೂ ಬೇಕು. ಯಾವ ಎರಡು ರೀತಿಗೆ ಅದ ಬೇಕ ಹೋಗಕ್ಕೆ ಸಾಧ್ಯನೇ ಇಲ್ಲ. ಆಯ್ತಾ? ಸಾಧ್ಯನೇ ಇಲ್ಲ. ಪ್ರತಿಯೊಬ್ಬ ಮನುಷ್ಯ ಏನಪ್ಪಾ ಇದು ಘಟ್ಟವಾಗಿ ಬರ್ತಾರ. ಆಲಮೆ ಅರವಾ ತಂದೆ ಗರ್ಭ, ತಾಯಿ ಗರ್ಭ, ತಂದೆ ಬೆನ್ನು ಮೂಳೆ, ತಾಯಿಯ ಗರ್ಭ, ಈ ಭೂಲೋಕ, ನಂತರ ಆಲಮೆ ಬರ್ಜ, ಮತ್ತೆ ಅಲ್ಲಿ ಸ್ವಲ್ಪ ದಿವಸ ಆದ್ಮೇಲೆ ಮತ್ತೆ ಮೌತ್ ಬರ್ತದೆ. ಮೌತ್ ಅಂದ್ರೆ ಬದಲಾವಣೆ, ಟ್ರಾನ್ಸ್ಫರ್, ವರ್ಗಾವಣೆ. ಇಲ್ಲಿಂದ ಅಲ್ಲಿ ವರ್ಗಾವಣೆ. ಅಲ್ಲಿ ಶಾಶ್ವತ ಅಲ್ಲ. ಅಲ್ಲಿ ಒಂದಾನೊಂದು ದಿವಸ ಒಂದು ಆರ್ಡರ್ ಬರ್ತದೆ. ಅಲ್ಲಿಂದ ಮತ್ತೆ ವರ್ಗಾವಣೆ ಬರ್ತಾನೆ. ಎಲ್ಲಿ? ಹಶರ್ಗೆ ಮೈದಾನ ಮಾಡ್ತಾನೆ. ಅದು 50,000 ವರ್ಷದಷ್ಟು ಒಂದು ದಿವಸಕ್ಕೆ ಸಮ ಅಂತ. ಅಂತಹ ದಿವಸ ಇತ್ತಂತೆ. ಇಲ್ಲಿ 50,000 ವರ್ಷಗಳ ಅಲ್ಲಿ ಒಂದು ದಿವಸಕ್ಕೆ ಸಮ. ಅಲ್ಲಿ ಎಷ್ಟೋ 1000 ವರ್ಷಗಳು ಅಲ್ಲಿ ನಿಂತಾನ. ಎಲ್ಲಿ? ಹಶರ್ಗೆ ಮೈದಾನ ಲೆಕ್ಕಪತ್ರ ಕೊಡೋ ಸಲ. ಅದು ಶಾಶ್ವತ ಏನು? ಅದನ್ನು ಶಾಶ್ವತ ಅಲ್ಲ. ಮತ್ತೆ ಟ್ರಾನ್ಸ್ಫರ್ ಆತಾನ. ಮತ್ತೆ ಮುಂತಖಿಲ್ ಹೋತ. ಮೌತ್ ಮಾನೆ ಮುಂತಖಿಲ್ ಬದಲ್ನ. ಅಲ್ಲಿದೆ ಎಲ್ಲಿಗೆ ಹೋತಾನ? ನಾವು ಮುಸಲ್ಮಾನರು ಇದ್ದೀವಿ. ರಸೂಲುಲ್ಲಾಹ್ ಅಲ್ಲಾ ಮತ್ತು ರಸೂಲುಲ್ಲಾಹ್ನ ಕಲ್ಮಾ ಓದಿವಿ. ಬೇಷಕ್ ನಾವೆಲ್ಲ ಜನ್ನತಿಗೆ ಹೋಗ್ತೀವಿ. ಅಲ್ಲಿಲ್ಲ ಇದು ಯಾವುದು ಶಾಶ್ವತ ಅಲ್ಲ. ಅಲ್ಲಿಂದ ನಮ್ಮ ಪ್ರಯಾಣ ಚಾಲು ಆಗೈತೆ. ಸ್ವರ್ಗಕ್ಕೆ ಹೋಗಿ ನಮ್ಮ ಪ್ರಯಾಣ ನಿಂತೈತೆ. ನಾವು ಎಲ್ಲಿನೂ ನಶಿಸಿ ಹೋಗಿಲ್ಲ. ಏನಪ್ಪಾ? ಮತ್ತೆ ಇದು ದೇಹ ಎಲ್ಲಿ ಬರುತ್ತೆ? ಇದು ಆತ್ಮ ಎಲ್ಲಿ ಹೆಂಗ್ ಸೃಷ್ಟಿ ಮಾಡಿದ? ಈ ಆತ್ಮಕ್ಕೆ ಯಾಕೆ ಸಾವಿಲ್ಲ? ಈ ಆತ್ಮಕ್ಕೆ ಯಾಕೆ ಬ್ಯಾನೆ ಬರೋದಿಲ್ಲ? ಇದಕ್ಕೆ ಶುಗರ್ ಯಾಕೆ ಬರೋದಿಲ್ಲ? ಇದಕ್ಕೆ BP ಯಾಕೆ ಬರೋದಿಲ್ಲ? ದೇಹಕ್ಕೆ ಬಂದಂಗ ಅದಕ್ಕೂ ಬರ್ಬೇಕಲ್ಲ. ಮತ್ತೆ ಅದೊಂದು ಭಾಗ ಅಲ್ಲಪ್ಪ. ಅದಕ್ಕೆ ಯಾಕೆ ವಯಸ್ಸಾಗೋದಿಲ್ಲ? ಅದಕ್ಕೆ ಯಾಕೆ ತೂಕ ಇಲ್ಲ? ಅದಕ್ಕೆ ಯಾಕೆ ಭಾರ ಇಲ್ಲ? ಅದು ಎಲ್ಲೈತೆ? ಅದನ್ನ ನಾವು ನೋಡ್ಬೋದೇನು? ಅದ್ರ ಜೊತೆ ಮಾತಾಡ್ಬೋದೇನು? ಅದ್ರ ಸಂಗಡ ಕೂಡಬಹುದೇನು? ಇಂಥವೆಲ್ಲ ಉತ್ತರ ಈ ನಮ್ಮ ಇಸ್ಲಾಂ ಸ್ವಚ್ಛವಾಗಿ ಕೊಟ್ಟೈತೆ. ಆದ್ರೆ ಇನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕಾದ್ರೆ ನಾವು ಸತ್ಸಂಗ ಬಯಸಿದಾಗ ಮಾತ್ರ ಸಾಧ್ಯ. ಇನ್ನೆಲ್ಲ ಅರ್ಥ ಮಾಡ್ಕೊಂಡ್ರೆ ಭಗವಾನ್ ನಿಮ್ಗೆ ಅಲ್ಲಾನು ಸಹ ಅರ್ಥ ಆಗ್ತಾನ. मन अर्फ नफ्सहु फकद अर्फ रब्बहु. जिसने अपने नफ्स को पहचाना गोया वो खुदा को जाना. इन सरकार मर्रानी फकद राहुल हक. जिसने मुझे देखा उसने हक को यानी अल्लाह को देखा. ಇವೆಲ್ಲ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಇದು ಹೇಳಿದ್ದು ಬರೇ ಪ್ರಾರಂಭ ಆಯ್ತು. ಇದು ದೇಹಕ್ಕೂ ಕೂಡ ಮುಗಿಲಿಲ್ಲ. ಇನ್ನು ಆತ್ಮಕ್ಕೆ ಯಾವಾಗ ಹೋಗ್ತೀವಿ ನಾವು? ಈ ದೇಹ ಎಲ್ಲಿ ಹೋಗ್ತೈತೆ? ಏನ್ ಮಾಡ್ತೈತೆ? ಈ ಹುಸೇನ್ ಸಾಬಂದ ಆತ್ಮ ಎಲ್ಲಿ ಹೋಯ್ತು? ದೇಹ ಅಂತೂ ಅಲ್ಲಿ ನಾವು ಕುಣಿ ಹೋಗಿ ತೋರಿಸ್ತೀವಿ. ಇಷ್ಟ್ರ ಒಳಗೆ ಐತಿ ನೋಡಪ್ಪ. ತಲೆಗೊಂದು ಕಾಲಿಟ್ಟಿವಿ, ಕಲ್ಲಿಟ್ಟಿವಿ, ಕಾಲಿಗೊಂದು ಕಲ್ಲಿಟ್ಟಿವಿ. ಇದ್ರ ಮಧ್ಯದಲ್ಲಿ ದೇಹ ಇದೆ. ತೋಡಿದ್ರೆ ಮತ್ತೆ ಸಿಗುತ್ತಲ್ಲ. ಹೌದಾ? ಮತ್ತೆ ಆತ್ಮ ಎಲ್ಲಿಗೆ ಹೋಯ್ತು? ಅಲ್ಲಿ ಎಲ್ಲಿ ಇರ್ತೈತೆ ಆತ್ಮ? ಈಗ ನಾವು ಅಲ್ಲಿ ಏನೇನ ಸಿಹಿಯ ಖಾರ ಎಲ್ಲ ಇಟ್ಟು ಪಾದ್ಯ ಮಾಡಿದ್ವಿ. ಆಗ ಆತ ಮುಟ್ತೈತೇನು? ಅದು ಏನ್ ಮಾಡಕ್ ಅವಶ್ಯಕತೆ ಏನೈತೆ? ಅದು ಅವಶ್ಯಕವಾದದ್ದೇನು? ಇದೆಲ್ಲ ವಿಶಾಲ ರೀತಿಯಲ್ಲಿ ನಾವು ಯೋಚನೆ ಮಾಡ್ಬೇಕಾಗ್ತೈತೆ. ಇದನ್ನೆಲ್ಲ ನಾವು ತಿಳ್ಕೊಂಡ್ಲೇಬೇಕು. ಇದು ತಿಳಿದ್ರೆ ನಮ್ಗೆ ಇಸ್ಲಾಂ ಏನಂಬುದು ಅರ್ಥ ಆಗುತ್ತೆ.
ಏನಪ್ಪಾ ನಮಾಜಿ ಏನಂಬುದು ಅರ್ಥ ಆಗೋದು, ಹಜ್ ಏನಂಬುದು ಅರ್ಥ ಆಗೋದು, ಜಕಾತ್ ಏನಂಬುದು ಅರ್ಥ ಆಗೋದು, ಸಂಸಾರ ಅಂದ್ರೆ ಏನ್ ಅರ್ಥ ಆಗ್ತದೆ, ಪ್ರಪಂಚ ಅಂದ್ರೆ ಏನ್ ಅರ್ಥ ಆಗ್ತದೆ, ಯಾವಾಗ ಅರ್ಥ ಆಗ್ತದೆ, ನಮ್ಮನ್ನು ನಾವು ತಿಳಿದಾಗ ಮಾತ್ರ ಅರ್ಥ ಆಗ್ತದೆ. ಸುಬ್ಹಾನಲ್ಲಾಹ್, ಬೇಶಕ್. ನಮ್ಮನ್ನು ನಾವು ತಿಳಿಬೇಕಾದ್ರೆ ಸತ್ಸಂಗ ಮಾಡಲೇಬೇಕು. ಯಾವನು ತಿಳಿದಾನ ಅವನ ಜೊತೆಗೆ ನಾವು ಕುಂತ್ರೆ ಮಾತ್ರ ಅದು ಸಾಧ್ಯನೇ. ಯಾಕಂದ್ರೆ ತನ್ನಷ್ಟಕ್ಕೆ ತಾನು ಮಾರ್ಗ ಕಂಡುಕೊಳ್ಳೋದ್ರ ಮೂಲಕ ಸುಲಭವಾಗಿ ಏನಂದ್ರೆ ಯಾರ ದಾರಿ ಕಂಡಾರ ಅವನ ಜೊತೆಗೆ ಹೋದ್ರೆ ನಾವು ಗುರಿ ಮುಟ್ತೀವಿ ಅಂತ ಹೇಳಿ ಅಲ್ಲಾಹನ ಅದೇನ್ ನಮ್ಮ ಹುಸೇನ್ ಸಾಬ್ರು ಈ ನಮ್ನೆಲ್ಲ ತ್ಯಜಿಸಿ ಹೋಗ್ಯಾರ. ಅಲ್ಲಾಹನ ಅವ್ರದ್ದು ಇದ್ರ ತವಸ್ಸುನ್ಯಾಗ ಆತನ ಮಗ್ಫಿರತ್ ಮಾಡ್ಲಿ, ಆತನ ಖಬರ್ನ ಜನ್ನತ್ತಿಂದ ಒಂದು ಬಗೀಚ ಮಾಡ್ಲಿ ಅಂತ ಹೇಳಿ ಆ ಅಲ್ಲಾಹನಲ್ಲಿ ನಾವು ಬೇಡಿಕೆ ಅಂತಾರ ಮಾತು ಮುಗಿಸ್ತೀನಿ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಸುಬ್ಹಾನಲ್ಲಾಹ್, ಸುಬ್ಹಾನಲ್ಲಾಹ್.